ಇವತ್ತು ಜನಪರ ಚಳವಳಿಗಳ ಒಕ್ಕೂಟ ಮತ್ತು ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಈ ಎರಡೂ ಸಹಯೋಗದಲ್ಲಿ ಸಂವಿಧಾನ ರಕ್ಷಿಸಿ ಭಾರತ ಉಳಿಸಿ ಅನ್ನೋ ವಿಚಾರದಲ್ಲಿ ಒಂದು ದುಂಡು ಮೇಜಿನ ಸಭೆಯನ್ನು ನಾವೆಲ್ಲರೂ ಕೂಡ ನಡೆಸಿದ್ದೀವಿ. ಬೆಂಗಳೂರಿನಿಂದ ನಮ್ಮ ಹಲವು ಗೆಳೆಯರು ಕೆಲವರು ಭಾಗವಹಿಸಿದರು ಮತ್ತು ಇಲ್ಲಿ ಹಾಸನದ ಎಲ್ಲ ಗೆಳೆಯರು ಸೇರಿ ನಾವು ಚರ್ಚೆ ಮಾಡಿದ್ವಿ. ಉದ್ದೇಶ ಏನಂತಂದರೆ ಇವತ್ತಿನ ಲೋಕಸಭಾ ಚುನಾವಣೆ ಅತ್ಯಂತ ಮುಖ್ಯವಾದಂಥ ವಿಷಯ ಯಾವುದಾದ್ರು ಸಂವಿಧಾನ. ಎಲ್ಲ ರಾಜಕೀಯ ಪಕ್ಷಗಳು, ಬಹುತೇಕ ರಾಜಕೀಯ ಪಕ್ಷಗಳು ಅವರು ಉದ್ಯೋಗ ಕೊಡ್ತೀವಿ ಅಥವಾ ಗ್ಯಾರಂಟಿಗಳು ಕೊಡ್ತೀವಿ, ಇನ್ನೇನೋ ನಾವು ಇಂದ್ರಲೋಕ ಇಡಿಸ್ತೀವಿ ಅಂತ ಮಾತಾಡ್ತದೆ. ಅದರಲ್ಲೂ ಮುಖ್ಯವಾಗಿ ಆಡಳಿತಾರೂಢ ಪಕ್ಷ ಏನು BJP ಪಕ್ಷ ಇದೆ, ನಾವು ಸಾಕಷ್ಟು ಸಾಧನೆ ಮಾಡಿಬಿಟ್ಟಿದ್ದೀವಿ, ಇನ್ನು ಮತ್ತೆ ಮೂರನೇ ಅವಕಾಶ ಕೊಡಿ ಅಂತ ಹೊರಟಿದೆ. ಆದರೆ ಇವತ್ತು ನಿಜವಾಗಿರ್ತಕ್ಕಂಥ ವಿಷಯನೇ ಸಂವಿಧಾನ. ಕಳೆದ 10 ವರ್ಷಗಳಲ್ಲಿ ಸಂವಿಧಾನ ಮೇಲೆ ಆಗಿರ್ತಕ್ಕಂಥ ದಾಳಿ ಇದೆಯಲ್ಲ, ಆ ದಾಳಿ ಬಹಳ ಗಂಭೀರವಾಗಿರ್ತಕ್ಕಂಥ ದಾಳಿ. ಸಂವಿಧಾನದ ಮೂಲ ಸ್ವರೂಪವನ್ನು ಬದಲಾಯಿಸ್ತಕ್ಕಂಥ ಸೆಕ್ಯುಲರ್ ಡೆಮೋಕ್ರಸಿ ಮತ್ತು ಫೆಡರಲ್ ಸ್ಟೇಟ್ ಈ ಎರಡನ್ನೂ ಕೂಡ ಬದಲಾಯಿಸ್ತಕ್ಕಂಥ ಪ್ರಯತ್ನಗಳನ್ನ ಮೋದಿ ಸರ್ಕಾರ ನಿರಂತರವಾಗಿ ಮಾಡ್ತಾರೆ. ಪಾರ್ಲಿಮೆಂಟ್ನಲ್ಲಿ ಯಾವುದೇ ಚರ್ಚೆಗಳಿಲ್ಲದ ಹಾಗೆ ಕಾನೂನುಗಳನ್ನ ಜಾರಿ ಮಾಡಲಾಗ್ತದೆ. ವಿರೋಧ ಪಕ್ಷಗಳನ್ನು ಅನೈತಿಕ ಮಾರ್ಗದಿಂದ ಹೆದರಿಸಿ ಅವ್ರನ್ನ ಬಂಧಿಸಿ ಅವರ ಬ್ಯಾಂಕ್ ಅಕೌಂಟ್ಗಳನ್ನ ಕ್ಲೋಸ್ ಮಾಡಿ ಇವತ್ತು ಚುನಾವಣೆ ಗೆಲ್ಲಕ್ಕೆ ಕೊಟ್ಟಿದೆ. ಚುನಾವಣಾ ಆಯೋಗವನ್ನು ಇಡೀ ಆಯುಕ್ತರನ್ನು ಅವರೇ ನೇಮಕ ಮಾಡಿ ಚುನಾವಣೆ ನಡೆಸಲಿಕ್ಕೆ ಕೊಟ್ಟಿದ್ದಾರೆ. ಅಂದರೆ ನೇರವಾಗಿ ನಮಗೇನು ಕಾಣಿಸುತ್ತೆ ಅಂದರೆ ಭಾರತ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಿಂದ ಸರ್ವಾಧಿಕಾರಿ ವ್ಯವಸ್ಥೆ ಕಡೆಗೆ ದಾಪುಗಾಲಾಗ್ತಾಯಿದೆ. ಸೊ ಅದನ್ನು ತಡಿಬೇಕು ಅಂತ ಅಂದರೆ ನಾವು ನಮ್ಮ ಸಂವಿಧಾನವನ್ನು ನಾವು ಮುಂದಿಡಬೇಕಾಗುತ್ತೆ. ಸಂವಿಧಾನಕ್ಕೆ ಬಹಳ ದೊಡ್ಡ ಅಪಾಯ ಬಂದಿದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ನಾವು ಪ್ರಜ್ಞಾವಂತರು ಸೇರಿ ಸಂವಿಧಾನವನ್ನೇ ಬಹಳ ಮುಖ್ಯವಾಗಿ ಚರ್ಚೆ ಮಾಡಿ ಜನರ ಮಧ್ಯೆ ಹೆಚ್ಚು ಚರ್ಚೆ ಮಾಡಬೇಕು ಅಂತ ಹೊರಟಿದ್ದೇವೆ. ನಮ್ಮ ಉದ್ದೇಶ ಸಂವಿಧಾನ ಉಳಿಬೇಕು ಅಂದರೆ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ BJP ಮತ್ತು ಅವರ ಜೊತೆಗಿರ್ತಕ್ಕಂಥ ಪಕ್ಷಗಳನ್ನ ಸೋಲಿಸಬೇಕು ಅನ್ನೋ ಕಾರಣಕ್ಕೆ ಸೊ ಹಾಸನದಲ್ಲಿ ಮುಖ್ಯವಾಗಿ BJP JDSನ ಸೋಲಿಸಕ್ಕೆ JDS ಕೂಡ ಸಂವಿಧಾನ ವಿರೋಧಿ BJP ಸೇರ್ಕೊಂಡಿರೋದ್ರಿಂದ ಸೋಲಿಸಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲ ಪ್ರಚಾರಗಳು ಮಾಡ್ತಾಯಿದ್ವಿ. ಸೊ ಇವತ್ತು ಎಲ್ಲ ಗೆಳೆಯರು ಒಟ್ಟಿಗೆ ಸೇರಿ ಸಂವಿಧಾನದ ಇರ್ತಕ್ಕಂಥ ಅಪಾಯಗಳು ಅದನ್ನ ಜನರಿಗೆ ಹೇಗೆ ತಿಳಿಸ್ಬೇಕು, ಜನರ ಹೆಚ್ಚು ಚರ್ಚೆ ಮಾಡಬೇಕು ಅನ್ನೋದನ್ನ ಹೇಳಿಕೊಟ್ಟಿದ್ವಿ. ಅದು ಸಂವಿಧಾನ ಉಳಿದ್ರೆ ಮಾತ್ರನೇ ನಮಗೆ ನಮ್ಮ ವಸತಿ, ಮನೆ, ಉದ್ಯೋಗನ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ನಮ್ಮ ಮಕ್ಕಳು ಉಳಿಯುತ್ತೆ ಅನ್ನೋಂಥ ಉದ್ದೇಶಕ್ಕೋಸ್ಕರ ಚರ್ಚೆಗಳು ಮಾಡಿದ್ವಿ. ಸೊ ಹಾಗಾಗಿ ಈ ಇವತ್ತಿನ ದುಂಡಿಮೆ ಸಭೆ ಯಶಸ್ವಿಯಾಗಿದೆ. ನಾವು ಈಗಾಗಲೇ ಜನರ ಮಧ್ಯೆ ಪ್ರಚಾರದ ಇದೀವಿ. ನಾವೀಗ ಮತ್ತೊಮ್ಮೆ ಈ ವಿಚಾರವನ್ನು ಜನರ ಮಧ್ಯೆ ನಾವು ತಗೊಂಡು ಹೋಗ್ತೀವಿ. ಖಂಡಿತವಾಗಿ ಸಂವಿಧಾನ ವಿರೋಧಿಗಳನ್ನ ನಾವು ಸೋಲಿಸ್ತೀವಿ ಅನ್ನುವಂಥ ವಿಶ್ವಾಸ ನಮಗಿದೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.